ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅತ್ಯಂತ ಸುಲಭವಾಗಿ ಸಿಹಿ ಸೌತೆಕಾಯಿ ಇಡ್ಲಿಯನ್ನು ಹೇಗೆ ಮಾಡೋದನ್ನು ನೋಡೋಣ. ನೀವು ನನ್ನ ಚಾನಲನ್ನು ಮೊದಲ ಬಾರಿ ನೋಡ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮೊದಲು ನಾನೀಗ ಒಂದು ಸೌತೆಕಾಯಿ ತಗೊಂಡಿದ್ದೇನೆ. ಹಾಗೆ 1 ಕಪ್ ಅಷ್ಟು ಬಾಂಬೆ ರವಾನ ತೆಗೆದುಕೊಂಡಿದ್ದೇನೆ. 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಹಾಗೆ 1/4 ಕಪ್ ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೇನೆ. ಈಗ ಸೌತೆಕಾಯಿಯನ್ನು ಸಿಪ್ಪೆ ಎಲ್ಲ ತೆಗೆದು ತುರಿದು ಇಟ್ಕೊಳ್ತಿದ್ದೇನೆ. ನೀವು ಮಿಕ್ಸಿಲಿ ಹಾಕಿ 1-2 ರೌಂಡ್ ತಿರುಗಿಸ್ಬೋದು. ಈಗ ತುರಿದಿಟ್ಟುಕೊಂಡ ಸೌತೆಕಾಯಿಗೆ ಬೆಲ್ಲವನ್ನು ಆ್ಯಡ್ ಮಾಡ್ತಿದ್ದೇನೆ. ಹಾಗೆ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ತಿದ್ದೇನೆ. ಈಗ ಏಲಕ್ಕಿ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಬೆಲ್ಲ ಸ್ವಲ್ಪ ಕರಗಬೇಕು, ಸೌತೆಕಾಯಿ ನೀರಲ್ಲೇ ಚೆನ್ನಾಗಿ ಸ್ವಲ್ಪ ಕರಗಬೇಕು. ಈಗ ನೋಡಿ, ಚೆನ್ನಾಗಿ ಕಲಿಸ್ಕೊಂಡ ನಂತರ ಈಗ ತೆಗೆದುಕೊಂಡ ಬಾಂಬೆ ರವಾವನ್ನು ಸ್ವಲ್ಪದಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ರವಾವನ್ನು ನೋಡಿ ಹಾಕ್ಕೊಳ್ಳಿ. ತುಂಬ ರವೆ ಆಗಿಬಿಟ್ರೆ ಚೆನ್ನಾಗಾಗಲ್ಲ ಇಡ್ಲಿ. ನೋಡಿ, ನಾನೀಗ 1 ಕಪ್ ಅಷ್ಟು ರವೆ ತಗೊಂಡಿದ್ನಲ್ಲ ಅದನ್ನೆಲ್ಲ ಈಗ ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಂದು ಇಡ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸವರ್ಕೊಳ್ಬೇಕು. ಈಗ ಕಲಿಸ್ಕೊಂಡಿರುವ ಹಿಟ್ಟನ್ನು ಸ್ವಲ್ಪ ತೆಗೆದುಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕಬೇಕು. ಇಡ್ಲಿ ತಟ್ಟೆಯಲ್ಲಿ ಈಗ ನಾನು ಹಿಟ್ಟನ್ನು ನೀಟಾಗಿ ಹಾಕ್ಕೊಂಡು ಈಗ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಒಂದು 10 ನಿಮಿಷ ಬೇಯಿಸಾದ ನಂತರ ನಾನೀಗ ಚೆಕ್ ಮಾಡ್ತಿದ್ದೇನೆ. ನೋಡಿ, ಒಂದು ಚಾಕು ಹಾಕಿ ನೋಡ್ತಾ ಇದ್ದೇನೆ. ಇನ್ನು ಬೇಯಬೇಕು, ಚಾಕು ಗಂಟುಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಲು ಬಿಡ್ತಾ ಇದ್ದೇನೆ. ಇಡ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ತಿಂತಾ ಇದ್ರೆ ಒನ್ ಮೋರ್ ಅಂತ ತಿಂತಾ ಇರಬೇಕು.